बहुत ही सुंदर दृश्य हमने देखा। ದೇವಗುರು ಶಾಸ್ತ್ರಗಳ ಮಧ್ಯ ಇದ್ದಂಥ ಒಂದು ಗೌರವ, ಒಂದು ಆತ್ಮೀಯತೆ. ಇವತ್ತು ಚಾತುರ್ಮಾಸವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಕಲಶ ಸ್ಥಾಪನೆ ಆಗಿದೆ. ಆಚಾರ್ಯ 108 ಅನೇಕಾಂತ ಸಾಧನೆಯವರು ಒಬ್ಬ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹುಂಬುಜ ಮಠದ ಮಠಾಧೀಶರು ಕೂಡ ಬಂದಿದ್ದಾರೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ನಮಗೆ ಭಾಗವಹಿಸುವುದೇ ಒಂದು ದೊಡ್ಡ ಪುಣ್ಯ ನಮಗೆಲ್ಲ. ಹಾಗಾಗಿ ಅದ್ರ ಜೊತೆಗೆ ಆಶೀರ್ವಾದನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಇವತ್ತು ಭಕ್ತಾದಿಗಳು, ಶ್ರಾವಕಿಯರು ಇಲ್ಲಿಗೆ ಬಂದು ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಆಕ್ಷನ್ ಸ್ಟಾರ್ಟ್ ಆಗುತ್ತೆ ಕಲಶಗಳದ್ದು. ಈ ಒಂದು ಕಲಶದಲ್ಲಿ ಬರುವಂತಹ ಏನು ದೇಣಿಗೆಗಳಿದೆ ಅದು ಚಾತುರ್ಮಾಸಕ್ಕೆ ಉಪಯೋಗಿಸಿಕೊಳ್ತಾರೆ. ಈ ಸಮಯದಲ್ಲಿ ಎಲ್ಲರೂ ಕೂಡ ಶ್ರಾವಕಿಯರು ತಮ್ಮ ಜೀವನದಲ್ಲೂ ಕೂಡ ಸ್ವಲ್ಪ ಆತ್ಮಾವಲೋಕನ ಸ್ವಾಧ್ಯಾಯ ಮಾಡುವಂತಹ ಕಾರ್ಯಕ್ರಮ ಇಷ್ಟು ಜನ ಪಾಲ್ಗೊಂಡಿರೋದೇ ನಮ್ಮ ಚಾತುರ್ಮಾಸ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡ್ಕೊಂಡಿದೆ. ದಿಗಂಬರ ತತ್ವದ ಅನುಸಾರವಾಗಿ ರಾಜಸ್ಥಾನದಿಂದ 1500 ಕಿಲೋಮೀಟರ್ಗಳ ದೂರದಿಂದ ಕಾಲ್ನಡಿಗೆಯಲ್ಲಿ ಆಗಮಿಸಿರುವಂಥವರು ಆಚಾರ್ಯ 108 ಅನೇಕಾಂತ ಸಾಗರ ಮುನಿ ಮಹಾರಾಜರು. ಅವರೊಟ್ಟಿಗೆ 7 ಜನ ಮುನಿಗಳು ಮತ್ತು ಆರ್ಯಿಕೇತೆಯರು ಆಗಮಿಸಿದ್ದಾರೆ. ಅದು ಬೆಂಗಳೂರಿನ ನಮ್ಮ ಸುಯೋಗ ಅಂತ ನಾವು ಭಾವಿಸ್ತೀವಿ. 4 ತಿಂಗಳು ಚಾತುರ್ಮಾಸ ನಡೆಯುತ್ತೆ. ಇವತ್ತಿನ ದಿವಸ ಭವ್ಯ ಪರಂಪರೆಯ ಅನುಸಾರವಾಗಿ ಚಾತುರ್ಮಾಸದ್ದು ಕಳಶ ಸ್ಥಾಪನಾ ಮಹೋತ್ಸವ ಅಂತ ಹೇಳಿ ಕಾರ್ಯಕ್ರಮವನ್ನು ನಾವು ತ್ಯಾಗಿ ಸೇವಾ ಸಮಿತಿ ಅದರ ಸಂಚಾಲಕರಾಗಿರುವಂತಹ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಅವರು ಮತ್ತು ಅನಿತಾ ಸುರೇಂದ್ರ ಕುಮಾರ್ ಅವರ ಸಹಕಾರ, ಅವರ ಮಾರ್ಗದರ್ಶನ, ಆಶೀರ್ವಾದದಿಂದ ನಾವು ಈ ಚಾತುರ್ಮಾಸ ಕಾರ್ಯಕ್ರಮವನ್ನು ಚಕ್ರೇಶ್ವರಿ ಮಹಿಳಾ ಸಮಾಜ ಬೆಂಗಳೂರಿನಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಆಶೀರ್ವಾದ ಮತ್ತು ಸಾನ್ನಿಧ್ಯ ಇವತ್ತಿನ ದಿವಸ ಪಡೆದಿರೋದು ಡಾಕ್ಟರ್ ಪರಮಪೂಜ್ಯ ಸ್ವಸ್ತಿಶ್ರೀ ಜಗದ್ಗುರು ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮೀಜಿಗಳು, ಶ್ರೀ ಕ್ಷೇತ್ರ ಹುಂಬುಜ ಮಠ ಮತ್ತು ಭಟ್ಟಾರಕ ಸ್ವಾಮೀಜಿಯವರು ಚಾರುಕೀರ್ತಿ ಘಟ್ಟಗಳು, ಶ್ರೀ ಕ್ಷೇತ್ರ ಶ್ರವಣ ಬೆಳಗೊಳದವರು ಕೂಡ ಆಗಮಿಸಿರುವುದು ನಮಗೆಲ್ಲರಿಗೂ ಸಂತೋಷದಾಯಕದ ವಿಷಯ. ಇವತ್ತು ಕಳಶದ ಹರಾಜು ಅಂದರೆ ಹೇಗಿರುತ್ತೆ ಇದು ಅಂದರೆ ಚಾತುರ್ಮಾಸದಲ್ಲಿ ಎಲ್ಲರೂ ಮಂಗಳಾಗದ ಮನೋಭಾವನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಭಾವನೆ. ಕೆಲವರ ಹೆಸರು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಧರ್ಮಸ್ಥಳದ ಸುರೇಂದ್ರ ಕುಮಾರ್ ಮತ್ತು ಅನಿತಾ ಸುರೇಂದ್ರ ಕುಮಾರ್ ಅವರೇ ಇದಕ್ಕೆ ಚಾಲನೆ ಮಾಡ್ತಿರೋದು. ಅವರೇ ತ್ಯಾಗಿ ಸೇವಾದ ಅಧ್ಯಕ್ಷರು. ಅದಲ್ಲದೆ ನಮಗೆ ಚೇರ್ಮನ್ ಆಗಿರುವಂತಹ ಮಾನವ ಆಯೋಗದ ಚೇರ್ಮನ್ ಆಗಿರುವ ದೇಸಾಯಿ ಸರ್ ಬಂದಿದ್ರು, PN ದೇಸಾಯಿ ಸರ್ ಆಗಿದ್ರು. ಮತ್ತು ಶ್ರೀಮತಿ ಲಾವಣ್ಯ ಬೆಳ್ಳಾರ್ KSSOAನ ಚೇರ್ಮನ್ ಆಗಿ ಸಾವಯವ ಬೀಜ ಅವರು ಕೂಡ ಇವತ್ತು ಆಗಮಿಸಿದ್ರು, ಅವರು ಕೂಡ ಬಂದಿದ್ರು. ಅದಲ್ಲದೆ ಮನೋಜ್ ಜೈನ್ ಅವರ ಕಾರಣಾಂತರಗಳಿಂದ IAS ಅವರು ಕೂಡ ಇದ್ರು. ಅದಕ್ಕೆ ಅನಿಲ್ ಸೇಠಿ ಜಿ ಇದ್ರು, ಸರ್ಕಾರಿ ಅವರು ಇದ್ರು. ಮತ್ತೆ ಸಾಕಷ್ಟು ಜನ ಬೇರೆ ಬೇರೆ ಆಗಮಿಸಿದ ಡೆಲ್ಲಿಯಿಂದ ರಾಜಸ್ಥಾನದಿಂದ ಬಂದಂಥ ಭಕ್ತಾದಿಗಳಿದ್ದಾರೆ, ಮತ್ತು ಜೈಪುರಿಂದ ಬಂದಂಥ ಭಕ್ತಾದಿಗಳು, ಪುಣೆಯಿಂದ ಬಂದಂಥವರು, ಎಲ್ಲರೂ ಸುಮಾರು ಜನ ಭಕ್ತಾದಿಗಳು ಇದ್ದಾರೆ. ನಾಗಶ್ರೀ ಅಂತ ಹೇಳ್ಬಿಟ್ಟು ನಾನು ವೃತ್ತಿಯಲ್ಲಿ ವಕೀಲೆ. ಇವತ್ತು ನಮ್ಮ ಚಕ್ರೇಶ್ವರಿ ಮಹಿಳಾ ಸಮಾಜ ಅಂತ ಹೇಳಿ 54 ವರ್ಷಗಳಿಂದ ಮಹಿಳೆಯರೇ ನಡೆಸಿಕೊಂಡು ಬಂದಂಥ ಇದೆಲ್ಲ ತ್ಯಾಗಿ ವೃಂದಗಳ ಸೇವೆ ಏನಿದೆ ನಮ್ಮ ಹಿಂದಿನ ಮಹಿಳೆಯರೆಲ್ಲರೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ನಾನು ಅದರ ಪ್ರಸ್ತುತ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಮಳೆಗಾಲದ ಈ 4 ತಿಂಗಳುಗಳು ಬಹಳ ವಿಶೇಷವಾಗಿರುವಂಥದ್ದು. ಒಂದು
ಈ ಭೂಮಿ ಹದವಾಗಿ ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿ ಮನುಷ್ಯನಿಗೆ ಬೇಕಾದಂಥ ಅನ್ನ ಆಹಾರಗಳ ಒಂದು ಉತ್ಪತ್ತಿಗೆ ಕಾರಣವಾದಂಥ ದವಸ ಧಾನ್ಯಗಳ ಒಂದು ಅಂಕುರ ಅಥವಾ ಮೊಳಕೆ ಹೊಡೆಯುವಂಥ ಒಂದು ಸಂದರ್ಭ. ಆ 4 ತಿಂಗಳಲ್ಲಿ ಬೆಳೆ ಬಂದು ಫಸಲು ಬಂದು ಆಹಾರಗಳು ಪ್ರಕೃತಿಯ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಬೇಕಾದಂಥ ಆಹಾರಗಳು ತಯಾರಾಗ್ತವೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಮನುಷ್ಯನಿಗೆ ಆರಾಧನಾ ವರ್ಷಾಯುಗ ಅಥವಾ ಆರಾಧನಾ ಚಾತುರ್ಮಾಸ ಅಂದರೆ ಭಗವಂತನ ಭಕ್ತಿಯನ್ನು ಮಾಡುವಂಥ ಸಂದರ್ಭ ಅಂತೇಳಿ ಕಾರ್ಯಕ್ರಮಕ್ಕೆ ಹೆಸರಿಟ್ಟಿದ್ದಾರೆ. ಆ ನಿಮಿತ್ತವಾಗಿ 4 ತಿಂಗಳು ಈ ಒಂದು ಬೆಂಗಳೂರಿನ ಈ ಜಾಗಗಳಲ್ಲಿ ಚಾತುರ್ಮಾಸದ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಕಾರಣದಿಂದಲೂ ಪಡಿಬೋದು. ಆದರೆ ಆತ್ಮೋನ್ನತಿಯನ್ನು ಪಡಿಬೇಕು ಅಂದರೆ ಸ್ವತಃ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ಸ್ವಂತ ಪ್ರಯತ್ನ ಭಗವತ್ ಆರಾಧನೆಯಿಂದ ಆರಂಭವಾಗಬೇಕು. ಭಗವಂತನ ಆರಾಧನೆಯನ್ನು ಮಾಡುವ ಮೂಲಕವಾಗಿ, ಭಕ್ತಿಯನ್ನು ಮಾಡುವ ಮೂಲಕವಾಗಿ ತನ್ನ ಆತ್ಮನ ಉದ್ಧಾರವನ್ನು ಮಾಡಿಕೊಳ್ಬೇಕು. ಅದಕ್ಕೆ ಈ 4 ತಿಂಗಳು ಬಳಕೆ ಆಗಬೇಕು. ಎಲ್ಲರೂ ಸಹ ಭಗವಂತನ ಮೇಲೆ ಶ್ರದ್ಧೆ ಇಟ್ಟು, ಆ ಭಗವಂತನ ಮೇಲೆ ಯಾವ ಒಂದು ಶ್ರದ್ಧೆ ಇದೆ, ಆ ಶ್ರದ್ಧೆಯಿಂದ ಆರಾಧನೆ ಮಾಡುವ ಮೂಲಕವಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಂಡು ನಡಿಬೇಕು ಅಂತೇಳಿ ಅವರು ಪ್ರವಚನದಲ್ಲಿ ಇವತ್ತು ಹೇಳಿದರು. ಜಿಲ್ಲೆ ಹೊಸನಗರ ತಾಲೂಕಿನ ಒಂಬುಜ ಪದ್ಮಾವತಿ ಅತಿಶಯ ಕ್ಷೇತ್ರದಿಂದ ಪ್ರತಾಪ ಸ್ವಾಮೀಜಿಯವರು ನಾವು ಯಾವಾಗ ಇಲ್ಲಿ ಬೆಂಗಳೂರಿಗೆ ಮತ್ತು ಮಹಾರಾಜರ ಚಾತುರ್ಮಾಸ ಕಾರ್ಯಕ್ರಮ